ನಮಸ್ತೆ ಸಿಜಿಟೇರಿಯಸ್ ಧನಸ್ಸು ರಾಶಿಯವರ ಈ ತಿಂಗಳು ಜುಲೈ ಮಂತ್ ಹೇಗಿದೆ ನೋಡೋಣ. ನಿಮ್ಮ ಮಕ್ಕಳಿಗೆ ಇದ್ದಂತ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅಂತ ಇದೆ. ಒಳ್ಳೆ ಹುಡುಗ ಸಿಕ್ಕಿ ಮದ್ವೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ರಾಮನ ಆಶೀರ್ವಾದ ಇದೆ. ಸ್ಥಾನ ಮಾನ ಗೌರವ ಎಲ್ಲವೂ ಕೂಡ ಸಿಗುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ಕೆಲಸ ಸಿಗುತ್ತೆ, ಜಾಬ್ ಬರುತ್ತೆ ಅನ್ನುವಂಥದ್ದು ಇದೆ. ಸಿಂಗಲ್ ಪೇರೆಂಟ್ ಯಾರಿದ್ದೀರಾ ನಿಮ್ಗೆ ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಇದೆ. ಸಿಂಗಲ್ ಆಗಿ ಇರುವಂತ ಸಿಂಗಲ್ ಪೇರೆಂಟ್ ಅವ್ರಿಗೂ ಕೂಡ ಮ್ಯಾರೇಜ್ ಆಗತ್ತೆ. ನಿಮ್ಮ ಶತ್ರುಗಳೆಲ್ಲ ದೂರ ಆಗ್ತಾರೆ, ರಿಯೂನಿಯನ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಭೂಮಿ ವಿಚಾರಕ್ಕೆ ಏನ್ ಸಮಸ್ಯೆ ಇತ್ತು ಆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಭೂಮಿ ವಿಚಾರದ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ. ಜೊತೆಗೆ ಶೇಷನಾಗನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಸರ್ಪದೇವರ ಆಶೀರ್ವಾದ ಕೂಡ ನಿಮ್ಗೆ ಒಳ್ಳೇದ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಸ್ಬೆಂಡ್ ಅಂಡ್ ವೈಫ್ ರಿಯೂನಿಯನ್ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ಆಪ್ಷನ್ಸ್ ತುಂಬಾ ಇದೆ. ಸೊ ಈ ವಾರ ಈ ತಿಂಗಳು ನಿಮ್ಗೆ ಮದ್ವೆ ಆಗೋದಕ್ಕೆ ತುಂಬಾನೇ ಆಪ್ಷನ್ಸ್ ಬರುತ್ತೆ. ಒಂದಕ್ಕಿಂತ ಒಂದು ಬೆಟರ್ ಇರುತ್ತೆ. ಸೊ ಯಾವ್ದಾದ್ರೂ ಸರಿ ಆಯ್ಕೆ ಮಾಡ್ಕೊಂಡು ನಿಮ್ಮ ಲೈಫನ್ನ ಚೆನ್ನಾಗಿ ಲೀಡ್ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಶಿವಶಕ್ತಿಯ ಆಶೀರ್ವಾದ ಕೂಡ ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಕುಂಡಲಿನಿ ಜಾಗೃತಿ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಹಿಮಾಲಯದಲ್ಲಿ ಒಂದಷ್ಟು ಮಂಜು ಕರಗಿ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ. ಹಿಮಾಲಯದಲ್ಲಿ ಇದಕ್ಕಿದ್ದಂಗೆ ಒಂದು ದೊಡ್ಡ ನದಿಯ ಉಗಮ ಆಗಿ ಹರ್ಕೊಂಡ್ ಬರುತ್ತೆ. ಅದರಿಂದ ಒಂದಷ್ಟು ಮುಳುಗಡೆ ಆಗತ್ತೆ ಅನ್ನುವಂಥದ್ದು ಇದೆ. ಆ ನದಿ ಹೇಗೆ ಉಗಮ ಆಗತ್ತೆ ಅಂದ್ರೆ ಯಾವಾಗ ಆಗುತ್ತೋ ಗೊತ್ತಿಲ್ಲ, ಒಟ್ನಲ್ಲಿ ಆಗತ್ತೆ. ಉತ್ತರ ಭಾರತದಲ್ಲಿ ಹಿಮಾಲಯದ ಕಡೆ ಆ ನದಿ ಉಗಮ ಆಗಿ ಸೀದಾ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ಎಲ್ಲ ಮುಗಿಸ್ಕೊಂಡು ಕನ್ಯಾಕುಮಾರಿವರೆಗೂ ಬರುತ್ತೆ ಅನ್ನುವಂಥದ್ದು ಇದೆ. ಒಂದೇ ನದಿ ಉದ್ದಕ್ಕೆ ಬರುತ್ತೆ ಅನ್ನುವಂಥದ್ದು. ಮಧ್ಯ ಭಾಗದಲ್ಲಿ ಭಾರತ ಹೀಗಿದೆ ಅಲ್ಲ, ಸೊ ಹೀಗೆ ಸೆಂಟ್ರಲ್ಲಿ ಒಂದು ರೇಖೆ ಎಳ್ದಂಗೆ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ನದಿ ತೀರದಲ್ಲಿ ಅಥವಾ ನಿಮ್ಮ ಮನೆಯ ಒಂದಷ್ಟು ಮುಂದೆ ನಿಮ್ಮ ಮನೆಯ ಆಸುಪಾಸಿನಲ್ಲಿ ನೀರು ಹರಿತಾ ಇದ್ರೆ, ನದಿ ಅಥವಾ ನದಿನೇ ಅನ್ನಿಸ್ತಾ ಇದೆ, ನದಿ ಹರಿತಾ ಇದ್ರೆ ಅಲ್ಲಿಂದ ಕೊಂಚ ಬಲಭಾಗಕ್ಕೆ ದೂರಕ್ಕೆ ಹೋದ್ರೆ ಅಲ್ಲೊಂದು ದೇವಿ ವಿಗ್ರಹ ಸಿಗುತ್ತೆ. ಅದನ್ನ ತಗೊಂಬಂದು ದೇವಸ್ಥಾನ ಕಟ್ತಿರೋ ಅಥವಾ ಆ ಜಾಗದಲ್ಲೇ ದೇವಸ್ಥಾನ ಕಟ್ತಿರೋ ಅಥವಾ ಅದನ್ನ ತಗೊಂಡೋಗಿ ದೇವಸ್ಥಾನ ಕೊಡ್ತಿರೋ ಗೊತ್ತಿಲ್ಲ, ಈ ತರದೊಂದು ವಿಗ್ರಹ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಭೂಮಿ ವಿಚಾರದಲ್ಲಿ ಲಾಭ ಇದೆ, ಶತ್ರುಗಳು ನಾಶ ಆಗ್ತಾರೆ, ಸರ್ಪ ಭಯ ದೂರ ಆಗತ್ತೆ. ನಿಮ್ಗೆ ದೈಹಿಕ ಹುಷಾರಿಲ್ಲ, ದೈಹಿಕವಾಗಿ ಅಂದ್ರೆ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಎರಡು ಸರಿ ಹೋಗುತ್ತೆ. ಫ್ಯಾಮಿಲಿ ಕಡೆ ಹೆಚ್ಚಿನ ಇಂಪಾರ್ಟೆಂಟ್ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಫ್ಯಾಮಿಲಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಫ್ಯಾಮಿಲಿ ತೋರಿಸಿದ ಹುಡುಗನ ಮದ್ವೆ ಆಗ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಎಕ್ಸ್ಗೆ ನಿಮ್ಮ ಲೈಫಲ್ಲಿ ಯಾವುದೇ ಜಾಗ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ನಿಮ್ಮನ್ನ ನೀವು ಪಾಸಿಟಿವ್ ಆಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಇಂಪ್ರೆಷನ್ ಹೇಗಿದೆ ಜನಗಳ ಮೇಲೆ, ಇದ್ರ ಕಡೆ ಕೂಡ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮರ್ಕ್ಯುರಿ, ವೀನಸ್ ಮತ್ತೆ ಮಾರ್ಸ್ ಎನರ್ಜಿ ಇದೆ. ಸೊ ಸ್ವಲ್ಪ ಕೋಪ ಕಂಟ್ರೋಲ್ ಮಾಡ್ಕೊಂಡು ನಿಮ್ ಸೋಲ್ ಪರ್ಪಸ್ ಕಡೆ ಗಮನನ ಕೊಟ್ರೆ ಇನ್ನ ಹೆಚ್ಚಿನ ಅನುಕೂಲನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಶತ್ರುಗಳೆಲ್ಲರೂ ಕೂಡ ನಾಶ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಪ್ರೆಗ್ನೆನ್ಸಿ ಎನರ್ಜಿ ಕೂಡ ಇದೆ, ಪ್ರೆಗ್ನೆನ್ಸಿ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನೀವು ಸಿಂಗಲ್ ಆಗಿದ್ರೆ, ಸಿಂಗಲ್ ಪೇರೆಂಟ್ ಆಗಿದ್ರೆ ಡೆಫಿನೆಟ್ಲಿ ಪಾಪು ಆಗತ್ತೆ ಅಂತ ಇದೆ. ಸ್ವಲ್ಪ ನೋಡ್ಕೊಳ್ಳಿ. ಸೊ ಅನ್ವಾಂಟೆಡ್ ಮಗುನ ಆಮೇಲೆ ರಿಮೂವ್ ಮಾಡೋದ್ಕಿಂತ ಅದಾಗದೇ ಇರೋ ಹಾಗೇನೆ ಎಚ್ಚರಿಕೆ ವಹಿಸಿದ್ರೆ ಬೆಟರ್ ಇರುತ್ತೆ ಅಲ್ವಾ
ಅನ್ನುವಂಥದ್ದು ಕೂಡ ಇದೆ. ಸೊ ಆಸ್ತಿ ಖರೀದಿ ಮಾಡ್ತೀರಾ, ನಿಮ್ಮ ಸೌಂದರ್ಯ ಇಮ್ಮಡಿ ಆಗತ್ತೆ, ನಿಮ್ಮನ್ನ ನೀವು ಬೆಟರ್ ವರ್ಷನ್ ಅಲ್ಲಿ ನೋಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಹೇರ್ ಸ್ಟೈಲ್, ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ಎಲ್ಲವೂ ಕೂಡ ಚೇಂಜ್ ಆಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮಾಹಿತಿ ಎಲ್ಲೋ ಸೋರಿಕೆ ಆಗ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ನಿಮ್ ಫೋನ್ ಟ್ರ್ಯಾಪ್ ಮಾಡಿರಬಹುದು, ಅಥವಾ ನಿಮ್ಮ ಚಾನಲ್ ಅಥವಾ ನಿಮ್ಮ ಒಂದು ID ಹ್ಯಾಕ್ ಆಗಿರಬಹುದು, ಅಥವಾ ಮಾಡ್ತಾ ಇರಬಹುದು. ಇದನ್ನು ಕೂಡ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸೊ ಒಂದ್ ಸ್ವಲ್ಪ ಯಾರ ಜೊತೆ ಮಾತಾಡ್ತೀರಾ, ಏನ್ ಹೇಳ್ತೀರಾ, ಇದೆಲ್ಲ ಗಮನ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ವೆಹಿಕಲ್ ಕೂಡ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಆಲ್ಮೋಸ್ಟ್ ಎಲ್ಲ ರಾಶಿಗೂ ಸೂರ್ಯ ದೇವರು ಬಂದಿದ್ದಾರೆ. ಸೊ ಒಂದ್ ಸಿಚುವೇಶನ್ ಎಂಡ್ ಆಗಿ ಒಂದ್ ನ್ಯೂ ಬಿಗಿನಿಂಗ್ ನಿಮ್ ಲೈಫಿಗೆ ಬರ್ತಾ ಇದೆ, ಮ್ಯಾರೇಜ್ ಬರ್ತಾ ಇದೆ. ದ ಮೆಜಿಷಿಯನ್ ಎನರ್ಜಿ ಇಲ್ಲಿ ಇದೆ, ಸ್ಟ್ರೆಂತ್ ಕಾರ್ಡ್ ಇದೆ, ದೇವಿ ಆಶೀರ್ವಾದ ಇದೆ. ಒಂದು ಮೆಜಿಷಿಯನ್ ರೀತಿ ನಿಮ್ಮ ಜೀವನನ ಬದಲಾಯಿಸ್ಕೊಳ್ತೀರಾ, ನೀವೇ ಒಬ್ಬ ಮೆಜಿಷಿಯನ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಇದೆ. ನಿಮಗ್ ಗೊತ್ತಿದೆ, ನಿಮಗ್ ತುಂಬಾ ಟ್ಯಾಲೆಂಟ್ ಇದೆ, ಯಾರನ್ನ ಯಾವ್ದನ್ನ ಎಲ್ಲಿ ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ನೀವು ಅದನ್ನ ಹೆಚ್ಚು ಚೆನ್ನಾಗಿ ಉಪಯೋಗಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮ್ಯಾರೇಜ್ ಆಗುವಂಥದ್ದು, ಜಾಬ್ ಬರುವಂಥದ್ದು, ಫೈನಾನ್ಷಿಯಲಿ ಸಕ್ಸಸ್ ಬರುವಂಥದ್ದು, ಒಂದು ರೆಸ್ಪಾನ್ಸಿಬಿಲಿಟಿ ಬರುವಂಥದ್ದು, ಹೆಲ್ತ್ ಚೆನ್ನಾಗ್ ಆಗುವಂಥದ್ದು, ಪಾಪು ಬರುವಂಥದ್ದು ಎಲ್ಲವೂ ಕೂಡ ಇದೆ. ಒಂದು ಕಾರ್ಮಿಕ್ ಸಿಚುವೇಶನ್ ಎಂಡ್ ಆಗಿ ಒಂದು ನ್ಯೂ ಬಿಗಿನಿಂಗ್ ನಿಮ್ ಲೈಫಿಗೆ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ವಿದೇಶ ಪ್ರಯಾಣ ಹೋಗುವಂತ ಸಾಧ್ಯತೆ, ವಿದೇಶದಿಂದ ಆಹ್ವಾನಗಳು, ಐ ಮೀನ್ ಆಪರ್ಚುನಿಟೀಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಇನ್ವಿಟೇಷನ್ ಕೂಡ ಬರಬಹುದು ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪ್ರೇಮ ಜೀವನ ಚೆನ್ನಾಗಿರುತ್ತೆ, ಒಳ್ಳೆ ಪ್ರೇಮಿ ಸಿಗ್ತಾರೆ ಅನ್ನುವಂಥದ್ರ ಜೊತೆಗೆ ನಿಮ್ಮ ಇಂಡಿಯನ್ ಎನರ್ಜಿನ ಚೆನ್ನಾಗಿಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಓಕೆ, ಸನ್ರೈಸ್ ಅಗೇನ್, ಸನ್ರೈಸ್ ನಿಮ್ ಜೀವನ ಒಂದು ಹೊಸ ರೀತಿಲಿ ಫ್ರೆಶ್ ಸ್ಟಾರ್ಟ್ ತಗೊಳ್ತಾ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ಕ್ರಿಯೇಟಿವ್ ಐಡಿಯಾನ ಉಪಯೋಗಿಸ್ಕೊಂಡು ತುಂಬಾ ಕ್ರಿಯೇಟಿವ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಬ್ಬ ಡಾರ್ಕ್ ಮ್ಯಾನ್ ನಿಮ್ ಲೈಫ್ ಅಲ್ಲಿ ಒಂದಷ್ಟು ಆಟ ಆಡ್ತಿದ್ದಾನೆ, ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮನ್ನ ನೀವು ಲೋ ಸ್ಟ್ಯಾಂಡರ್ಡಿಗೆ ಇಳಿಸ್ಬೇಡಿ ಅನ್ನುವಂಥದ್ದು ಇದೆ. ಡು ನಾಟ್ ಬಿ ಟೆಂಪ್ಟೆಡ್ ಟು ಲೋವರ್ ಯುವರ್ ಸ್ಟ್ಯಾಂಡರ್ಡ್ಸ್ ಅಂತ ಇದೆ. ಓಕೆ, ಏನೋ ಒಂದು ಡಿಪ್ರೆಷನ್, ಆಂಗ್ಸಿಟಿ, ಚಿಂತೆ ಮಾಡ್ತಿದ್ದೀರಾ, ಹಾಗೆ ಮಾಡ್ಕೊಬೇಡಿ ಅನ್ನುವಂಥದ್ದು ಇದೆ. ನಿಮ್ಗೆ ನೀವು ಯಾವುದೇ ತೊಂದರೆನ ಮಾಡ್ಕೊಳ್ಬೇಡಿ, ನಿಮ್ಗೆ ನೀವು ಪನಿಷ್ ಮಾಡ್ಕೊಳ್ತೀರಾ ಯಾವಾಗ್ಲೂ, ಆ ಥರ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮನ್ನ ನೀವು ಬ್ಲೇಮ್ ಕೂಡ ಮಾಡಬೇಡಿ ಅನ್ನುವಂಥದ್ದು ಇದೆ. ನಿಧಾನ ಆಗತ್ತೆ ಕೆಲವು ಕೆಲಸ ಕಾರ್ಯಗಳು, ಬಟ್ ಖಂಡಿತವಾಗ್ಲೂ ಹಾಗೆ ಆಗತ್ತೆ, ಸಕ್ಸಸ್ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಸೀರಿಯಸ್ ಆಗಕ್ಕೆ ಹೋಗ್ಬೇಡಿ, ಲೈಟ್ ಆಗಿ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ತುಂಬಾ ಲೈಟ್ ಆಗಿ, ಕೂಲ್ ಆಗಿ ಸಿಚುವೇಶನ್ ನ ಹ್ಯಾಂಡಲ್ ಮಾಡಿ ಅನ್ನುವಂಥದ್ದು ಇದೆ. ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಇದೆ. ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಎಸ್, ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಕೆಲವ್ರಿಗೆ ಅರೇಂಜ್ ಮ್ಯಾರೇಜ್ ಕೂಡ ಇರಬಹುದೇನೋ. ಏಪ್ರಿಲ್ ಮಂತ್ ಇಸ್ ಇಂಪಾರ್ಟೆಂಟ್, ಡಿಸೆಂಬರ್ ಮಂತ್ ಇಂಪಾರ್ಟೆಂಟ್. ಸೊ ಎಲ್ಲೋ ವೆಕೇಶನ್ ಕೂಡ ಹೋಗ್ತೀರಾ, ನಿಮ್ಮ ಬಗ್ಗೆ ನಿಮ್ಗೆ ಸ್ವಲ್ಪ ಎಚ್ಚರಿಕೆ ಇರ್ಲಿ. ಒಂದಷ್ಟು ಹಿಡನ್ ಸೀಕ್ರೆಟ್, ನಿಮ್ಗೆ ಗೊತ್ತಿಲ್ದಿರುವಂತ ಸೀಕ್ರೆಟ್ ನಿಮ್ಗೆ ತೊಂದರೆನ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ಗುಡ್ ನ್ಯೂಸ್ ನ ಕೂಡ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಜರ್ನಿ ಕೂಡ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಡೆಫಿನೆಟ್ಲಿ ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಓಕೆ, ಸೊ ಎಂಜಾಯ್ ಮಾಡಿ ಲೈಫ್ನ. ಸೊ ಈ ಗುರು ಪೌರ್ಣಿಮೆ ನಿಮ್ಮ ಜೀವನದಲ್ಲಿ ಒಂದಷ್ಟು ಬದಲಾವಣೆ ಖಂಡಿತವಾಗ್ಲೂ ತರುತ್ತೆ ಅನ್ನುವಂಥದ್ದು ಇದೆ. ಧನುಸು ರಾಶಿ, ವೃಶ್ಚಿಕ, ಮಕರ, ಕನ್ಯಾ, ತುಲಾ ರಾಶಿ, ಸಿಂಹ ರಾಶಿ, ಮತ್ತೆ ಅಷ್ಟೇ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. 9, 10, 7, 11, 12, 8 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಒಂದಷ್ಟು ಶನಿ ಮಹಾತ್ಮ ತುಂಬಾ ಸ್ಟ್ರಾಂಗ್ ಆಗಿ ಇದ್ದಾರೆ. ಗಣೇಶ ಮತ್ತೆ ಶನಿ ಮಹಾತ್ಮ ಮತ್ತೆ ಮಂಗಳ ಶುಕ್ರ
ಮಂಗಳ, ಶುಕ್ರ, ಬುಧ, ಶನಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಸರಿಯಾದ ರೀತಿಯಲ್ಲಿ ನಿಮ್ಮ ಜೀವನನ ಸದುಪಯೋಗ ಪಡಿಸ್ಕೊಳ್ಳಿ. ಯಾರು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಡಿ. ಒಂಚೂರು ಹೆಲ್ತ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಕಾನೂನಿನಿಂದ ತೊಡಕಾಗುತ್ತೆ ಅನ್ನುವಂಥದ್ದು ಇದೆ. ಅದನ್ನ ಸಾಲ್ವ್ ಮಾಡ್ಕೊಳ್ತೀರಾ ಅಂತಾನು ಅನ್ನಿಸ್ತಾ ಇದೆ. ಬೇರೆಯವ್ರ ಸಹಾಯ ಬೇಕು ಅಂದ್ರೆ ಕೇಳಿ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಬಿ ಅರೆಸ್ಟಿವ್, ನಿಮ್ ಒಳ್ಳೆತನನ ಯಾರು ದುರುಪಯೋಗ ಪಡಿಸ್ಕೊಳ್ದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೋಲ್ಮೇಟ್ ಎನರ್ಜಿ ಕೂಡ ಇದೆ. ಟೇಕ್ ಆಕ್ಷನ್ ತಗೊಳ್ಳಿ ಅನ್ನುವಂಥದ್ದು ಇದೆ. ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ಫೈನಾನ್ಷಿಯಲಿ ಸಕ್ಸಸ್ ಆಗ್ತೀರಾ, ಜೊತೆಗೆ ರಿಕವರಿ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಇಲ್ಲಿ ಎಸ್ ಆರ್ ನೋಗೆ ಬರೋದಾದ್ರೆ ವೆಯ್ಟ್ ಮಾಡಿ ನೋ ಅಂತ ಇದೆ. ಸೊ ವೆಯ್ಟ್ ಮಾಡಿ ನೋ, ನೋ ವೆಯ್ಟ್ ನೋ ಎರಡೂ ಇದೆ. ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ನಾನು ಇನ್ನೊಮ್ಮೆ ಯೋಚನೆ ಮಾಡಿ ನೋಡಿ ಕೆಲವು ವಿಚಾರನ ಅಂತ ಹೇಳ್ತೀನಿ. ಟೇಕ್ ಕೇರ್.